ಓಕೆ ಫ್ರೆಂಡ್ಸ್, ನಾವು ಕಳೆದ ತರಗತಿಯಲ್ಲಿ ಪ್ಲಾಸಿ ಕದನದ ಬಗ್ಗೆ ಅಧ್ಯಯನ ಮಾಡಿದ್ದೋ. ಇಂದಿನ ತರಗತಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ಬಕ್ಸಾರ್ ಕದನ. ಈ ಬಕ್ಸಾರ್ ಕದನದ ಮೂಲಕ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಯಾವ ಲಕ್ಷಣ ಹೋಗಮ ಆಯ್ತು. ಓಕೆನಾ. ಈ ಬಕ್ಸಾರ್ ಕದನವನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಪ್ಲಾಸಿ ಕದನವನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತೀನಿ. ಹಾಗಾದ್ರೆ ಇವಾಗ ಬಂಗಾಳದ ನವಾಬ ನಾಯರಾಗಿದ್ದಾರೆ. ಬಂಗಾಳದ ನವಾಬ ಯಾರಪ್ಪ ಅಂತಂದ್ರೆ ನಮ್ಮ ಯಾರು ಸಿರಾಜುದ್ದೌಲನ ದಂಡನಾಯಕ ಮೀರ್ ಜಾಫರ್ ಆಗಿದ್ದಾನೆ ಅಲ್ವಾ. ಮೀರ್ ಜಾಫರ್ ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ಪ್ಲಾಸಿ ಕದನವನ್ನ ಮುಂದುವರಿಸ್ತಾ ಇದ್ದೀನಿ, ಹೌದಲ್ಲ. ಮೀರ್ ಜಾಫರ್ ಏನಾಯ್ತು ಅಂತಂದ್ರೆ ಮೀರ್ ಜಾಫರ್ಗೂ ಏನಾಯ್ತು ಸ್ವಲ್ಪ ಕೆಲ ವರ್ಷಗಳ ನಂತರ ನಾನು ಎಷ್ಟು ವರ್ಷಗಳ ಕಾಲ ಮತ್ತೆ ನಾನು ಬ್ರಿಟಿಷರ ಗುಲಾಮ್ನಾಗಿರ್ಲಿ ಅಂತ ಅನ್ಕೊಂಡಾಗ ಮತ್ತೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನ ಸ್ಥಾನದಿಂದ ಕೆಳಗಿಳಿಸ್ಬಿಟ್ಟು ಈತನ ಅಳಿಯ ಮೀರ್ ಜಾಫರ್ನ ಅಳಿಯ ಮೀರ್ ಕಾಸಿಂನನ್ನ ಏನ್ ಮಾಡ್ತಾರೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಕಾಸಿಂ ಇದರ ಪ್ರತಿಫಲವಾಗಿ ಏನೆಲ್ಲ ಕೊಡ್ತಾನೆ ಬ್ರಿಟಿಷರಿಗೆ ಅಂತ ಕೇಳಿದ್ರೆ ಬರ್ದವಾನ್, ಚಿತ್ತಗಂಗ್, ಮಿಡ್ನಾಪುರಗಳನ್ನ ಏನ್ ಮಾಡ್ತಾನೆ ಬಳುವಳಿಯಾಗಿ ಕೊಡ್ತಾನೆ. ಏನಾಗುತ್ತೆ ಅಂತ ಕೇಳಿದ್ರೆ ಮತ್ತೆ ಮೀರ್ ಕಾಸಿಂನಿಗೆ ನಾನ್ ಮತ್ತೆ ಇನ್ನೆಷ್ಟು ವರ್ಷಗಳ ಕಾಲ ಬ್ರಿಟಿಷರ ಗುಲಾಮ್ನಾಗಿರ್ಬೇಕು ಅಂತ ಅನಿಸ್ದಾಗ ಮತ್ತೆ ಮೀರ್ ಕಾಸಿಂನನ್ನ ಬಂಗಾಳದ ನವಾಬನಿಂದ ಕೆಳಗಿಳಿಸ್ಬಿಟ್ಟು ಮತ್ತೆ ಏನ್ ಮಾಡ್ತಾರೆ ಮೀರ್ ಜಾಫರ್ನನ್ನೇ ಏನ್ ಮಾಡ್ತಾರೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಯಾರನ್ನ? ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಆದ್ರೆ ಈ ಮೀರ್ ಕಾಸಿಂ ಸುಮ್ನಿರಲ್ಲ. ಮೀರ್ ಕಾಸಿಂ ಏನ್ ಮಾಡ್ತಾನೆ, ಮೀರ್ ಕಾಸಿಂ ಇವನೊಬ್ಬ ಮತ್ತೆ ಔದ್ನ ನವಾಬ ಯಾರು ಶೂಜಾ ಅನ್ನೋನು ಮತ್ತೆ ಮೊಘಲ್ ಚಕ್ರವರ್ತಿ ಯಾರು ಎರಡನೇ ಅಲಂ ಶಾ ಇವ್ರು ಮೂರೂ ಜನ ಏನ್ ಮಾಡ್ತಾರೆ ಒಂದು ತ್ರಿಪಕ್ಷೀಯ ಮೈತ್ರಿ ಒಕ್ಕೂಟವನ್ನ ರಚನೆ ಮಾಡ್ತಾರೆ. ಯಾರು? ಮೀರ್ ಕಾಸಿಮು, ಔದ್ ನವಾಬ ಶೂಜಾ, ಮೊಘಲ್ ಚಕ್ರವರ್ತಿ, ಎರಡನೇ ಅಲಂ ಶಾ. ಈ ಮೂರೂ ಜನ ಸೇರ್ಕೊಂಡು ಏನ್ ಮಾಡ್ತಾರೆ ಒಂದು ತ್ರಿಮೈತ್ರಿ ಒಕ್ಕೂಟ ಅಂತ ಮಾಡ್ಕೊಂತಾರೆ. ತ್ರಿಮೈತ್ರಿ ಒಕ್ಕೂಟ ಅಂತ ರಚನೆ ಮಾಡ್ಕೊಂಡು ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಸಾರ್ತಾರೆ. ಅದನ್ನು ನಾವೆಂತ ಕರಿತೀವಿ? ಬಕ್ಸಾರ್ ಕದನ ಅಂತ ಕರಿತೀವಿ. ಯಾವಾಗ ಬಕ್ಸಾರ್ ಕದನ? 1764 ಅಕ್ಟೋಬರ್ 22ನೇ ತಾರೀಕು ಬಕ್ಸಾರ್ ಕದನ. ಯಾರ್ಯಾರ ಮಧ್ಯೆ? ಮೀರ್ ಕಾಸಿಂ ಒಬ್ಬ, ಔದ್ ನವಾಬ ಶೂಜಾ, ಮೊಘಲ್ ಚಕ್ರವರ್ತಿ ಎರಡನೇ ಅಲಂ ಶಾ, ಓಕೆನಾ, ವರ್ಸಸ್ ಬ್ರಿಟಿಷರ ವಿರುದ್ಧ. ಬ್ರಿಟಿಷ್ ಸೈನ್ಯದ ಮುಂದಾಳತ್ವವನ್ನು ವಹಿಸ್ತವ್ರು ಯಾರು ಅಂತ ಕೇಳಿದ್ರೆ ಮುಂದಾಳತ್ವ ವಹಿಸ್ತವ್ರು ಯಾರು ಅಂತ ಕೇಳಿದ್ರೆ ಎಕ್ಟರ್ ಮನ್ರೋ ಅನ್ನೋನು ಏನಪ್ಪಾ ಅಂತಂದ್ರೆ ಮುಂದಾಳತ್ವವನ್ನು ವಹಿಸಿರೋದು. ತುಂಬಾ ಬಾರಿ ಕ್ವಶನ್ ಕೇಳವ್ರೆ. ಬ್ರಿಟಿಷ್ ಏನಪ್ಪಾ ಅಂತಾರೆ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೈನ್ಯದ ಮುಂದಾಳತ್ವವನ್ನು ವಹಿಸಿದಂತಹ ಬ್ರಿಟಿಷರ ಯಾರು ಅಂತ ಕೇಳಿದ್ರೆ ಯಾರು? ಎಕ್ಟರ್ ಮನ್ರೋ. ಆಯ್ತು. ಏನಾಗುತ್ತೆ? ಈ ಯುದ್ಧ ನಡೀತದೆ. ಯುದ್ಧದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ತ್ರಿಮೈತ್ರಿ ಒಕ್ಕೂಟಕ್ಕೆ, ಓಕೆನಾ, ತ್ರಿಮೈತ್ರಿ ಒಕ್ಕೂಟಕ್ಕೆ ಏನಾಗುತ್ತೆ? ಸೋಲಾಗುತ್ತೆ. ಬ್ರಿಟಿಷರಿಗೆ ಏನಾಗುತ್ತೆ? ಗೆಲುವಾಗುತ್ತೆ. ಅಲ್ಲೇನಾಗುತ್ತೆ ಅಂತ ಕೇಳಿದ್ರೆ ಔದ್ನ ನವಾಬ ಶೂಜಾ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಶೂಜಾ 50 ಲಕ್ಷ ಹಣವನ್ನ ಯುದ್ಧದ ಖರ್ಚಾಗಿ ತುಂಬಿಕೊಡ್ತಾನೆ. ಯುದ್ಧದ ಖರ್ಚಾಗಿ ತುಂಬಿಕೊಡ್ತಾರೆ. ಯಾರು? ಶೂಜಾ, ಓಕೆನಾ. ಮತ್ತೆ ಮೀರ್ ಕಾಸಿಂ ಏನ್ ಮಾಡ್ತಾನೆ? ಮೀರ್ ಕಾಸಿಂ ಅಲ್ಲಿಂದ ಪಲಾಯನ ಮಾಡ್ತಾನೆ. ಓಕೆನಾ, ಪಲಾಯನ ಮಾಡ್ತಾನೆ. ಇನ್ನು ಉಳ್ಕೊಂಡ್ರವ್ರು ಯಾರು? ನಮ್ಗೆ ಎರಡನೇ ಅಲಂ ಶಾ, ಓಕೆನಾ. ಈ ಎರಡನೇ ಅಲಂ ಶಾ ವರ್ಸಸ್ ರಾಬರ್ಟ್ ಕ್ಲೈವ್ ನ ನಡುವೆ ಈಗ ರಾಬರ್ಟ್ ಕ್ಲೈವ್ ಯಾರು? ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್, ರಾಜ್ಯಪಾಲ ಆಗಿದ್ದಾನೆ.
ಓಕೆನಾ. ಸೊ ಎರಡನೇ ಶಾ ಆಲಂ ವರ್ಸಸ್ ರಾಬರ್ಟ್ ಕ್ಲೈವ್ ನಡುವೆ ಒಂದು ಈ ಯುದ್ಧದ ಒಪ್ಪಂದ ಆಗುತ್ತೆ. ಆ ಒಪ್ಪಂದನೇ ಅಲಹಾಬಾದ್ ಒಪ್ಪಂದ. ಯಾವುದು? ಅಲಹಾಬಾದ್ ಒಪ್ಪಂದ ಆಗುತ್ತೆ. ತುಂಬಾ ಬಾರಿ ಕ್ವಶನ್ ಕೇಳಿದ್ದಾರೆ. ಓಕೆನಾ. ಬಕ್ಸಾರ್ ಕದನದ ಒಪ್ಪಂದ ಯಾವುದು ಅಂತ ಕೇಳಿದ್ರೆ ಅಲಹಾಬಾದ್ ಒಪ್ಪಂದ. ಈ ಒಪ್ಪಂದದಂತೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬಂಗಾಳದ ಅಧಿಕಾರಗಳನ್ನ ಏನ್ ಮಾಡ್ತಾರೆ? ವಿಕೇಂದ್ರೀಕರಣ ಮಾಡ್ತಾರೆ. ಹೇಗ್ ವಿಕೇಂದ್ರೀಕರಣ ಮಾಡ್ತಾರೆ ಅಂತ ಕೇಳಿದ್ರೆ ಈ ಒಪ್ಪಂದದಂತೆ ದಿವಾನಿ ಹಕ್ಕು ಅಂತಂದ್ರೆ ತೆರಿಗೆಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ನಾವೆಂತ ಕರಿತೀವಿ? ದಿವಾನಿ ಹಕ್ಕು ಅಂತ ಕರಿತೀವಿ. ದಿವಾನಿ ಹಕ್ಕನ್ನ ಬ್ರಿಟಿಷರಿಗೆ ಕೊಡುವುದು. ನ್ಯಾಯಾಡಳಿತದ ಹಕ್ಕು ಹಕ್ಕನ್ನ ಯಾರು ಕೊಡ್ಬೇಕು? ನವಾಬರಿಗೆ ಕೊಡೋದು, ಬಂಗಾಳದ ನವಾಬರಿಗೆ ಕೊಡುವುದು. ಹೀಗೆ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡುವುದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತರ್ತಾರೆ. ದ್ವಿಮುಖ ಸರ್ಕಾರ, ಓಕೆನಾ. ಅಥವಾ ನಾವು ಡಯಾರ್ಕಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಯಾವಾಗ? 1765. ಇಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್ ಆದ ಕಾರಣ ಈ ಕ್ರೆಡಿಟ್ ಯಾರಿಗೋಗುತ್ತೆ? ರಾಬರ್ಟ್ ಕ್ಲೈವ್ ಹೋಗುತ್ತೆ. ಮೊಟ್ಟ ಮೊದಲ ಬಾರಿಗೆ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಓಕೆನಾ. ದ್ವಿಮುಖ ಸರ್ಕಾರ ಜಾರಿಗೆ ತಂದವರು ಯಾರು? ರಾಬರ್ಟ್ ಕ್ಲೈವ್. ಯಾವಾಗ? 1765. ಓಕೆನಾ. 1765 ವೆರಿ ವೆರಿ ಇಂಪಾರ್ಟೆಂಟ್. ಅಂತಂದ್ರೆ ಇವಾಗ ನಾವು ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ನಾವು ಏನ್ ಮಾಡ್ತೀವಿ? ದ್ವಿಸರ್ಕಾರವನ್ನ ಹೇಗ್ ನೋಡ್ತೀವೋ ನೋಡ್ರಿ, ಇಂತಹ ದ್ವಿಮುಖ ಸರ್ಕಾರವನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ಕದನದ ಮೂಲಕ ಸಿಕ್ತು ಅಂತ ಕೇಳಿದಾಗ ಬಕ್ಸಾರ್ ಕದನದ ಮೂಲಕ ಸಿಕ್ತು ಅಂತ ಹೇಳ್ತೀವಿ. ಹೌದಾ ಇಲ್ವೋ? ಹಾಗಾಗಿನೇ ಸಂವಿಧಾನದ ತಜ್ಞರು ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳ ಉಗಮದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಎರಡು ಕದನಗಳು, ಒಂದು ಪ್ಲಾಸಿ ಕದನ, ಇನ್ನೊಂದು ಯಾವುದು? ಬಕ್ಸಾರ್ ಕದನ ನಡೆದಿಲ್ಲ ಅಂತಂದ್ರೆ ನಮ್ಗೆ ದ್ವಿಮುಖ ಸರ್ಕಾರ ಸಿಕ್ತಿರ್ಲಿಲ್ಲ. ಪ್ಲಾಸಿ ಕದನ ನಡೆದಿಲ್ಲ ಅಂತಂದ್ರೆ ಗವರ್ನರ್ ಎಂಬ ಹುದ್ದೆ ಸಿಕ್ತಿರ್ಲಿಲ್ಲ. ಹಾಗಾಗಿನೇ ಸಂವಿಧಾನದ ತಜ್ಞರು ಈ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರಶ್ನೆಯನ್ನ ಕೇಳ್ತಾ ಬರ್ತಾರೆ. ಓಕೆನಾ. ಕ್ವಶನ್ ಕೇಳೋದು ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಬ್ರಿಟಿಷರಿಗೆ ತೆರಿಗೆಗಳನ್ನ ಸಂಗ್ರಹಣೆ ಮಾಡುವಂತಹ ಅಧಿಕಾರವನ್ನ ನೀಡಿದಂತಹ ಭಾರತೀಯ ಅರಸ ಯಾರು? ಎರಡನೇ ಆಲಂ ಶಾ. ಏನಕ್ಕೆ ಅಂತಂದ್ರೆ ಇವರಿಬ್ಬರ ನಡುವೆ ಎಲ್ಲ ಒಪ್ಪಂದ ಆಗೋದು ದಿವಾನಿ ಹಕ್ಕು ಅಥವಾ ತೆರಿಗೆಗಳ ಸಂಗ್ರಹಣೆ. ಓಕೆನಾ. ತೆರಿಗೆಗಳನ್ನ ಸಂಗ್ರಹಣೆ ಮಾಡುವಂತಹ ಅಧಿಕಾರವನ್ನು ನೀಡಿದಂತಹ ಭಾರತೀಯ ಅರಸ ಯಾರು? ಎರಡನೇ ಆಲಂ ಶಾ. ಓಕೆನಾ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಬ್ರಿಟಿಷರು ಈ ಎರಡೂ ಕದನಗಳನ್ನು ವಿಜಯಿಸುವುದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಬಲಿಷ್ಠರಾಗಿ ಬೆಳೀತಾ ಬರ್ತಾರೆ. ಓಕೆನಾ. ಎಷ್ಟು ಬಲಿಷ್ಠರಾಗಿ ಬೆಳೀತಾ ಬರ್ತಾರೋ ಅಷ್ಟೇ ಕಡು ಭ್ರಷ್ಟರಾಗಿಯೂ ಸಹ ಮತ್ತೆ ಅಷ್ಟೇ ಖಾಸಗೀಕರಣದಲ್ಲಿ ಏನಾಗಿರುತ್ತೆ? ಮುಳುಗೋಗಿರ್ತಾರೆ. ಇದನ್ನ ಅರಿತಂತಹ ಲಂಡನ್ ಸಂಸತ್ತು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೇನಕ್ಕೆ? ವ್ಯಾಪಾರದ ಉದ್ದೇಶಕ್ಕಾಗಿ ಕೊಟ್ಟಿದ್ದು. ಆದ್ರೆ ಇವ್ರು ಮಾಡ್ತಿರೋದೇನು? ಏನಪ್ಪಾ ಅಂದ್ರೆ ಕದನಗಳನ್ನು ಮಾಡುವುದರ ಮೂಲಕ ಏನಪ್ಪಾ ಅಂತಂದ್ರೆ ತುಂಬಾ ಖಾಸಗೀಕರಣದಲ್ಲಿ ತನಗೆ ಬೇಕಾದಂತಹ ಆಸ್ತಿಯನ್ನ ಮಾಡೋದು, ಭೂಮಿಯನ್ನ ಮಾಡೋದು, ಈ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೆ ಖಾಸಗೀಕರಣತ್ವದಲ್ಲಿ ಮುಳುಗೋಗಿದ್ದಾರೆ. ಓಕೆನಾ. ಅತಿ ಹೆಚ್ಚು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಇದನ್ನ ಹರಿತಂತಹ ಲಂಡನ್ ಸಂಸತ್ತು ಓಕೆನಾ ಕಾಲಕ್ರಮೇಣ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ ಮತ್ತು ಖಾಸಗೀಕರಣವನ್ನ ನಿಯಂತ್ರಿಸಲು ಭಾರತದಲ್ಲಿ ತಂದಂತಹ ಮೊಟ್ಟ ಮೊದಲ ಕಾಯ್ದೆನೆ ಯಾವ್ದಪ್ಪ ಅಂತ ಕೇಳಿದ್ರೆ ರೆಗ್ಯುಲೇಟಿಂಗ್ ಆಕ್ಟ್. ಯಾವುದು? ರೆಗ್ಯುಲೇಟಿಂಗ್ ಕಾಯ್ದೆ. ಅಥವಾ ನಾವು ಇದನ್ನ ನಾವೆಂತ ಕರಿತೀವಿ? ನಿಯಂತ್ರಣ ಕಾಯ್ದೆ ಅಂತಾನು ಕರಿತೀವಿ ಕನ್ನಡದಲ್ಲಿ. ನಿಯಂತ್ರಣ ಕಾಯ್ದೆ ಯಾವಾಗ? 1773. ಓಕೆನಾ. ರೆಗ್ಯುಲೇಟಿಂಗ್ ಕಾಯ್ದೆ, ನಿಯಂತ್ರಣ ಕಾಯ್ದೆ. ಲಾಸ್ಟ್ CTA ಪೇಪರ್ ಅಲ್ಲೂ ಈ ಪ್ರಶ್ನೆ ಕೇಳಿದ್ರು ಅಲ್ವಾ? ಏನು ಉದ್ದೇಶ? ಈ ಕಾಯ್ದೆ ಬರುವ ಉದ್ದೇಶ ಏನು? ಈ ಕಾಯ್ದೆ ಬರುವ ಉದ್ದೇಶ ಏನಪ್ಪಾ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ
ಭ್ರಷ್ಟಾಚಾರ ಭ್ರಷ್ಟಾಚಾರ. ಸೊ ಮತ್ತೆ ಸೊ ಖಾಸಗೀಕರಣವನ್ನು ಸೊ ಹಂತ ಹಂತವಾಗಿ ನಿಗ್ರಹಿಸಲು ಹಂತ ಹಂತವಾಗಿ ನಿರ್ಮೂಲನೆ ಮಾಡುವ ಉದ್ದೇಶಕ್ಕಾಗಿ ಭಾರತದಲ್ಲಿ ತಂದಂತಹ ಮೊಟ್ಟ ಮೊದಲ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ. ಉದ್ದೇಶದ ಮೇಲೆ ತುಂಬಾ ಬಾರಿ ಕ್ವಶನ್ ಕೇಳ್ತಾನೆ. ರೆಗ್ಯುಲೇಟಿಂಗ್ ಕಾಯ್ದೆ ಬರುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ ಮತ್ತು ಖಾಸಗೀಕರಣವನ್ನ ಹಂತ ಹಂತವಾಗಿ ನಿರ್ಮೂಲನೆ ಮಾಡುವ ಉದ್ದೇಶಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಈ ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಹಾಗಾದ್ರೆ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಏನು? ಸೊ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ, ಸೊ ಭಾರತದಲ್ಲಿ ಸೊ ಬ್ರಿಟಿಷರು, ಓಕೆನಾ, ಭಾರತದಲ್ಲಿ ಬ್ರಿಟಿಷರು ಅಂತಂದ್ರೆ ಲಂಡನ್ ಸಂಸತ್ತು, ಓಕೆನಾ, ಲಂಡನ್ ಸಂಸತ್ತು ಸೊ ಜಾರಿಗೆ ತಂದಂತಹ ಮೊದಲ ಕಾಯ್ದೆ ಯಾವುದು? ಸೊ ರೆಗ್ಯುಲೇಟಿಂಗ್ ಕಾಯ್ದೆ. ಸೊ ಹೆಂಗ್ ಕ್ವಶನ್ ಕೇಳ್ತಾರೆ ಅಂತ ಕೇಳಿದ್ರೆ ಎ ಸರಿ, ಬಿ ಸರಿ, ಸಿ ಸರಿ, ಈ ಮೇಲಿನ ಎಲ್ಲವೂ ಸರಿ, ಆ ಟೈಪ್ ಅಲ್ಲಿ ಕ್ವಶನ್ ಕೇಳ್ತಾನೆ. ಮತ್ತೆ ಸೊ ಇನ್ನೇನಪ್ಪ ಪ್ರಮುಖ ಲಕ್ಷಣ ಅಂತ ಕೇಳಿದ್ರೆ, ಸೊ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಮುಖ ಸರ್ಕಾರವನ್ನು ರದ್ದು ಮಾಡಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ದ್ವಿಮುಖ ಸರ್ಕಾರವನ್ನ ರದ್ದು ಮಾಡಲಾಯಿತು. ಮತ್ತೆ ಸೊ ಏನಪ್ಪಾ ಅಂತಂದ್ರೆ, ಪ್ರಾಸೀಕರಣದ ಮೂಲಕ ಜಾರಿಗೆ ತಂದಂತಹ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಹುದ್ದೆಯನ್ನು ಸೊ ಏನ್ ಮಾಡ್ತಾರೆ, ಬಂಗಾಳದ ಗವರ್ನರ್ ಜನರಲ್ ಎಂದು ಪರಿವರ್ತಿಸಲಾಯಿತು. ಸೊ ಏನಂತ, ಬಂಗಾಳದ ಗವರ್ನರ್ ಹುದ್ದೆಯನ್ನ ಏನಂತ ಪರಿವರ್ತಿಸ್ತಾರೆ, ಬಂಗಾಳದ ಗವರ್ನರ್ ಜನರಲ್ ಎಂದು ಪರಿವರ್ತಿಸಲಾಯಿತು, ಓಕೆನಾ. ಮತ್ತೆ ಸೊ ಇನ್ನೇನಪ್ಪಾ ಅಂತ ಕೇಳಿದ್ರೆ, ಸೊ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಓಕೆನಾ, ವರದಿಯನ್ನ ಕೇಳಲಾಯಿತು. ಎಲ್ಲಾ ಕಾರ್ಯಗಳಿಗೆ ಸಂಬಂಧಿಸಿದಂತೆ ವರದಿಯನ್ನ ಕೇಳಲಾಯಿತು. ಮತ್ತೆ ಇಲ್ಲಿ ನೋಡಿ, ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಮಾಡಲು. ಹಾಗಾದ್ರೆ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ವಾರನ್ ಹೇಸ್ಟಿಂಗ್ ಅವರು ಸೊ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗಿರ್ತಾರೆ. ಮತ್ತೆ ಬಂಗಾಳದ ಗವರ್ನರ್ ಜನರಲ್ ಅವರ ಕಾರ್ಯಕಾರಿ ಸಮಿತಿಯಲ್ಲಿ 4 ಜನರನ್ನು ಒಳಗೊಂಡ ಒಂದು ಸಲಹಾ ಸಮಿತಿಯನ್ನ ನೇಮಿಸಲಾಯಿತು, ಓಕೆನಾ, ನೇಮಿಸಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಇದು, ಓಕೆನಾ. ಸೊ ಇಷ್ಟು ಪ್ರಮುಖ ಲಕ್ಷಣಗಳು. ಸೊ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿ ಬ್ರಿಟಿಷರು ತಂದಂತಹ ಮೊಟ್ಟ ಮೊದಲ ಕಾಯ್ದೆ, ಸೊ ದ್ವಿಸರ್ಕಾರವನ್ನು ರದ್ದು ಮಾಡಲಾಯಿತು. ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಎಂದು ಪರಿವರ್ತಿಸಲಾಯಿತು. ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಲಾರ್ಡ್ ವಾರನ್ ಹೇಸ್ಟಿಂಗ್. ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಕಾರ್ಯಗಳಿಗೆ ಸಂಬಂಧಿಸಿದ ವರದಿಯನ್ನ ಕೇಳಲಾಯಿತು. ಮತ್ತೆ ಬಂಗಾಳದ ಗವರ್ನರ್ ಜನರಲ್ ಅವರು ಅವರ ಕಾರ್ಯಕಾರಿ ಸಮಿತಿಯಲ್ಲಿ ಸೊ ಅವರ ಒಂದು ಸಹಾಯಕ್ಕಾಗಿ 4 ಜನರನ್ನು ಒಳಗೊಂಡಂತ ಒಂದು ಸಲಹಾ ಸಮಿತಿಯನ್ನ ನೇಮಿಸಲಾಯಿತು. ಸೊ ಮತ್ತೆ ಸೊ ಇದೇ ಕಾಯ್ದೆಯಂತೆ 1774ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದಂತಹ ಕಾಯ್ದೆ ಯಾವುದು? 1773 ರೆಗ್ಯುಲೇಟಿಂಗ್ ಕಾಯ್ದೆ. ಸೊ 1774ರಲ್ಲಿ ಜಾರಿಗೆ ಸ್ಥಾಪನೆಯನ್ನ ಮಾಡ್ತಾರೆ, ಓಕೆನಾ. ಸ್ಥಾಪನೆ ಆದಾಗ ನ್ಯಾಯಮೂರ್ತಿಗಳ ಸಂಖ್ಯೆ
ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಿತ್ತು, ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ರೆ ಸೊ 3+1 = 4. ಓಕೆನಾ, 3+1. ಓಕೆನಾ, 3 ಜನ ನ್ಯಾಯಮೂರ್ತಿಗಳು, ಒಬ್ಬರು ಮುಖ್ಯ ನ್ಯಾಯಮೂರ್ತಿ. ಹಾಗಾದ್ರೆ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ ಎಲಿಜಾ ಇಂಪೆ. ಎಲಿಜಾ ಇಂಪೆ ಅವರು ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ. ಸುಪ್ರೀಂ ಕೋರ್ಟ್ ನ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಎಲಿಜಾ ಇಂಪೆ. ಓಕೆನಾ, ಒಂದ್ ನೋಟ್ ಅಂತ ನೋಡೋಣ. ಏನಪ್ಪಾ ಅಂತಂದ್ರೆ ಇದನ್ನ ಸುಪ್ರೀಂ ಕೋರ್ಟ್ ನ ದೆಹಲಿಗೆ ಹಸ್ತಾಂತರ ಮಾಡಿದ್ದು. ದೆಹಲಿಗೆ 1911ರಲ್ಲಿ ಏನಾಯ್ತು? ಹಸ್ತಾಂತರಿಸಲಾಯಿತು. ಓಕೆನಾ, ಹಸ್ತಾಂತರಿಸಲಾಯಿತು. ಆವಾಗ ವೈಸರಾಯ್ ಕಾಲ ಯಾರಿದ್ರು ವೈಸರಾಯ್ ಅಂತ ಕೇಳಿದ್ರೆ ಲಾರ್ಡ್ ಹಾರ್ಡಿಂಜ್ ಅವರು ವೈಸರಾಯ್ ಆಗಿದ್ರು. ಓಕೆನಾ, ಮತ್ತೆ ಇನ್ನೊಂದು ನೋಟಲ್ಲಿ ಸಂವಿಧಾನಬದ್ಧವಾಗಿ ವಿಧಿ 124ರಂತೆ ಸುಪ್ರೀಂ ಕೋರ್ಟ್ ಅನ್ನ 1950 ಜನವರಿ 28ನೇ ತಾರೀಕು ಸ್ಥಾಪನೆ ಮಾಡಲಾಯಿತು ಸಂವಿಧಾನಬದ್ಧವಾಗಿ. ಓಕೆನಾ, ಸಂವಿಧಾನಬದ್ಧವಾಗಿ ವಿಧಿ 124ರಂತೆ ಸುಪ್ರೀಂ ಕೋರ್ಟ್ ಅನ್ನ 1950 ಜನವರಿ 28ರಂದು ಸ್ಥಾಪನೆ ಮಾಡಲಾಯಿತು. ರೀಸೆಂಟ್ ಪೊಲೀಸ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆನಾ, ಹಾಗಾದ್ರೆ ಇವಾಗ ಸ್ಥಾಪನೆ ಆದಾಗ ಎಷ್ಟು ಜನ ಇದ್ರು ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದ್ರೆ 7+1 = 8 ಇತ್ತು. ಓಕೆನಾ, ಹಾಗಾದ್ರೆ ಸಂವಿಧಾನಬದ್ಧವಾಗಿ ಸ್ಥಾಪನೆಯಾದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ರೆ H.J. ಕಾನಿಯಾ ಅಂತಂದ್ರೆ H.J. ಕಾನಿಯಾ ಅಂತಂದ್ರೆ ಹಿರೇನ್ ಲಾಲ್ ಜೆ ಕಾನಿಯಾ. ಓಕೆನಾ, ಹಾಗಾದ್ರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟಿದೆ? ನ್ಯಾಯಮೂರ್ತಿಗಳ ಸಂಖ್ಯೆ ಪ್ರಸ್ತುತ ಎಷ್ಟಿದೆ ಅಂತ ಕೇಳಿದ್ರೆ 33+1 = 4. ಓಕೆನಾ, ಎಷ್ಟು? 33+1 4. ಯಾರು ಇವಾಗ ಮುಖ್ಯ ನ್ಯಾಯಮೂರ್ತಿ ಯಾರು? CJI ಯಾರು? ಓಕೆನಾ, ಈಗ ಮುಖ್ಯ ನ್ಯಾಯಮೂರ್ತಿ ಯಾರಿದ್ದಾರೆ? ಧನಂಜಯ ವೈ ಚಂದ್ರಚೂಡ್ ಅವರು ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಓಕೆನಾ, ಇಷ್ಟು ಏನಪ್ಪಾ ಅಂತಂದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ. ನೋಡಿ ಫ್ರೆಂಡ್ಸ್, ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಬಂದಾಗ ಉದ್ದೇಶದ ಮೇಲೆ ಕ್ವಶನ್ ಕೇಳ್ತಾನೆ. ಏನ್ ಉದ್ದೇಶ ಅಂತ ಕೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ ಮತ್ತು ಖಾಸಗೀಕರಣವನ್ನ ಹಂತವಾಗಿ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಈ ರೆಗ್ಯುಲೇಟಿಂಗ್ ಕಾಯ್ದೆ ಬಂದಿರುತ್ತೆ. ಓಕೆನಾ, ಲಕ್ಷಣಗಳು ಅಂತ ಕೇಳಿದ್ರೆ ಲಂಡನ್ ಸಂಸತ್ತು ಭಾರತದಲ್ಲಿ ಹೊರಡಿಸಿದಂತಹ ಮೊದಲ ಕಾಯ್ದೆ ಆಗಿರುತ್ತೆ. ಮತ್ತೆ ಯಾರು ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಮುಖ ಸರ್ಕಾರವನ್ನ ರದ್ದು ಮಾಡಲಾಯಿತು. ಬಂಗಾಳದ ಗವರ್ನರ್ ಹುದ್ದೆಯನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಆಗುತ್ತೆ. ಯಾರು ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ಕೇಳಿದ್ರೆ ಲಾರ್ಡ್ ವಾರನ್ ಹೇಸ್ಟಿಂಗ್ ಆಗಿರ್ತಾರೆ. ಮತ್ತೆ ಈ ಬಂಗಾಳದ ಗವರ್ನರ್ ಜನರಲ್ ಅವರ ಕೈ ಕೆಳಗಡೆ 4 ಜನರನ್ನು ಒಳಗೊಂಡಂತಹ ಒಂದು ಸಲಹಾ ಸಮಿತಿಯನ್ನು ನೇಮಿಸಲಾಯಿತು. ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ಕಾರ್ಯಗಳಿಗೆ ಸಂಬಂಧಿಸಿದಂತೆ ವರದಿಯನ್ನ ಘೋಷಿಸಲಾಯಿತು. ಓಕೆನಾ, ಇದಾದ್ಮೇಲೆ ಏನಪ್ಪಾ ಅಂತಾರೆ, ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಏಕಚಕ್ರಾಧಿಪತ್ಯ ಅಂತ ಕರಿತೀವಿ. ಅಂತಂದ್ರೆ ಏಕಚಕ್ರಾಧಿಪತ್ಯ ಅಂತಂದ್ರೆ ಇಲ್ಲಿ ಬಾಂಬೆ ಮದ್ರಾಸ್ ಬಂಗಾಳ ಈ 3 ಪರಸ್ಪರ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾ ಇರ್ತವೆ. ಸ್ವತಂತ್ರವಾಗಿ ಆಳ್ವಿಕೆಯನ್ನ ನಡೆಸ್ತಾ ಇರ್ತವೆ. ಇದರಿಂದ ಈ ಕಾಯ್ದೆಯ ಮೂಲಕ ಏನ್ ಮಾಡ್ತಾರೆ, ಏಕಚಕ್ರಾಧಿಪತ್ಯದಡಿಗೆ ತರ್ತಾರೆ. ಅಂತಂದ್ರೆ ಬಾಂಬೆ ಮದ್ರಾಸ್ ಬಂಗಾಳವನ್ನ ಏನ್ ಮಾಡ್ತಾರೆ, ಒಂದೇ ಕಾನೂನಿನ ಅಧಿಪತ್ಯದಡಿಗೆ ತರ್ತಾರೆ. ಓಕೆನಾ, ಇಷ್ಟು ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಮುಖ ಲಕ್ಷಣಗಳು.
ನೋಡಿ ಫ್ರೆಂಡ್ಸ್, ಇದನ್ನ ಹೆಂಗ್ ಕೇಳ್ತಾ ಅಂದ್ರೆ ಎ ಸರಿ, ಬಿ ಸರಿ, ಸಿ ಸರಿ, ಈ ಮೇಲಿನ ಎಲ್ಲವೂ ಸರಿ, ಆ ಟೈಪ್ ಕ್ವಶನ್ಸ್ ಕೇಳ್ತಾ ಬರ್ತಾನೆ. ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಆಯ್ತು. ನಾನು ಮುಂದಿನ ತರಗತಿಯಲ್ಲಿ ನಾನು ಇನ್ನೊಂದು ಕಾಯ್ದೆಯ ಮೂಲಕ ಪ್ರಾರಂಭ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.